ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಮ್ಮೂರ ಬಾನುಲಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಒಂದು ರೋಚಕವಾದ ಮತ್ತೊಂದು ಅದ್ಭುತವಾದ ವಿಷಯವನ್ನ ನಿಮ್ಮೆಲ್ಲರಿಗಾಗಿ ಹೊತ್ತು ತಂದಿದ್ದೀವಿ. ಈ ವಿಷಯದ ಕುರಿತು ನಾವು ಡಿಟೇಲ್ ಆಗಿ ವಿಡಿಯೋದಲ್ಲಿ ನೋಡೋಣಂತ. ಅದೇ ರೀತಿ ಈ ವಿಡಿಯೋ ನೋಡಿದ್ಮೇಲೆ ನಿಮಗೆ ಏನ್ ಅನ್ನಿಸ್ತು ಅಥವಾ ಈ ವಿಷಯದ ಬಗ್ಗೆ ಏನಾದರೂ ಹೇಳ್ಕೊಳ್ಬೇಕಿತ್ತು ಅಂತ ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ಅದನ್ನ ನಮ್ಮೊಟ್ಟಿಗೆ ಹಂಚಿಕೊಳ್ಳ್ರಿ ಅಂತ ಹೇಳ್ತಿದ್ದೀನಿ. ಬರ್ರಿ, ಹಂಗಿದ್ರ ಇನ್ನು ತಡ ಮಾಡೋದು. ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಿದ್ದೀರಾ ನಮ್ಮೂರ ಬಾನುಲಿ 90.8 ಕಮ್ಯುನಿಟಿ ರೇಡಿಯೋ ಸ್ಟೇಷನ್. ನಾನು ನಿಮ್ಮ ಕುಚಿಕು ಚೇತನ್. ಇದೀಗ ನೀವು ಕೇಳಲಿದ್ದೀರಿ ಕೆಎಲ್ಇ ಕ್ಯಾನ್ಸರ್ ಆಸ್ಪತ್ರೆಯ ಡಾಕ್ಟರ್ ರಾಘವೇಂದ್ರ ಸಾಗರ್ MBBS MD, ಹಿರಿಯ ಸಲಹೆಗಾರ, ಕ್ಯಾನ್ಸರ್ ತಜ್ಞರು, ಆಂಕೊಲಾಜಿಸ್ಟ್ ಹಾಗೂ ನೋವು ಮತ್ತು ಪ್ಯಾಲಿಯೇಟಿವ್ ಆರೈಕೆ ತಜ್ಞರಿಂದ ಕ್ಯಾನ್ಸರ್ ರೋಗದ ಕುರಿತಾದ ಮಾಹಿತಿ. ಬನ್ನಿ ಹಂಗಾದ್ರ ಅವರು ಕ್ಯಾನ್ಸರ್ನ ಕುರಿತಾಗಿ ಏನೆಲ್ಲ ಹೇಳ್ಯಾರ ಅಂತ ಕೇಳ್ಕೊಂಡ್ ಬರ್ನು. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಡಾಕ್ಟರ್ ರಾಘವೇಂದ್ರ ಸಾಗರ್ ಅಂತ. ನಾನು ಕನ್ಸಲ್ಟೆಂಟ್ ರೇಡಿಯೇಷನ್ ಆಂಕಾಲಜಿಸ್ಟ್ KLE ಸಂಪತ್ ಕುಮಾರ್ ಶಿವನಗಿ ಕ್ಯಾನ್ಸರ್ ಹಾಸ್ಪಿಟಲ್ ಅಲ್ಲಿ ವರ್ಕ್ ಮಾಡ್ತಿದ್ದೀನಿ. ನಾನಿವತ್ತು ನಮ್ಮ ಊರು ಬಾನುಲಿ 90.8 FM ಅಲ್ಲಿ ನಾನಿವತ್ತು ರೇಡಿಯೋ ಟಾಕ್ ರಿಲೇಟೆಡ್ ಟು ಕ್ಯಾನ್ಸರ್ ಅವೇರ್ನೆಸ್. ಯಾಕಂದರೆ ಪ್ರತಿ ವರ್ಷ February 4th ನಾವು ವರ್ಲ್ಡ್ ಕ್ಯಾನ್ಸರ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಅಲ್ಲಿಂದ 2023 ಸ್ಟಾರ್ಟ್ ಆಗಿದೆ ಎವ್ರಿ ಇಯರ್. ಸೊ ಯುನೈಟೆಡ್ ಬೈ ಯೂನಿಕ್ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ಅ ಥೀಮ್ ಫಾರ್ ದಿಸ್ ವರ್ಲ್ಡ್ ಕ್ಯಾನ್ಸರ್ ಡೇ. ಸೊ ಕ್ಯಾನ್ಸರ್ ಅಂದ ತಕ್ಷಣ ಎಲ್ಲರಿಗೂ ಒಂಥರ ಲೈಫಲ್ಲಿ ಕ್ಯಾನ್ಸರ್ ಅಲ್ಲ ಅಂತ ಅನಿಸುತ್ತೆ. ಸೊ ಕ್ಯಾನ್ಸರ್ ಅಂದರೆ ಕ್ಯಾನ್ಸರ್ ಅಲ್ಲ, ಕ್ಯಾನ್ಸರಲ್ಲಿ ಕ್ಯಾನ್ ಅಂತ ಇದೆ. ಕ್ಯಾನ್ ಅಂದರೆ ಏನ, ಐ ಕ್ಯಾನ್ ಕ್ಯೂರ್, ಸೊ ಇಟ್ ಕ್ಯಾನ್ ಬಿ ಪ್ರಿವೆಂಟೆಡ್ ಅಂತ ಅರ್ಥ. ಸೊ ನಾವು ಇದು ಕ್ಯಾನ್ಸರ್ ಸ್ಟ್ಯಾಟಿಸ್ಟಿಕ್ಸ್ ನೋಡಬೇಕಾದ್ರೆ ಇತ್ತೀಚೆಗೆ ದಿನಕ್ಕೆ ದಿನ ಭಾಳ ಮಂದಿಗೆ ಕ್ಯಾನ್ಸರ್ ಆಗ್ತಿದ್ದಾವೆ. ಸೊ ಪ್ರತಿ ಫ್ಯಾಮಿಲಿದಲ್ಲಿನೂ ನೋಡ್ತಿದ್ದೀವಿ ಒಂದು ಕೇಸಸ್ ಕ್ಯಾನ್ಸರ್ ಆಫ್ ರಿಲೇಟೆಡ್ ಇದ್ದೇ ಇರುತ್ತೆ. ಸೊ ಗ್ಲೋಬಿಕಾನ್ ಡೇಟಾ ಅಂತ ಹೇಳ್ತೀವಿ. ಸೊ ಗ್ಲೋಬಿಕಾನ್ ಡೇಟಾ ಅಂದರೆ ಇದು ಇಂಟರ್ನ್ಯಾಷನಲ್ ಏಜೆನ್ಸಿ. ಸೊ ಅದರಲ್ಲಿ 2022 ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಈ ವರ್ಲ್ಡಲ್ಲಿ ಟೋಟಲ್ ನ್ಯೂ ಕ್ಯಾನ್ಸರ್ ಕೇಸಸ್ 1.97 ಕೋಟಿ ಅಂಥದ್ದು ನ್ಯೂ ಕ್ಯಾನ್ಸರ್ ಕೇಸಸ್ ಪ್ರತಿ ವರ್ಷ ಕಂಡು ಬರ್ತೀವಿ. ಅದರಲ್ಲಿ ಆಲ್ಮೋಸ್ಟ್ 97 lakhs ಡೆತ್ ಆಗುತ್ತೆ. ಸೊ ಇದು ಇಂಡಿಯನ್ ಸ್ಟ್ಯಾಟಿಸ್ಟಿಕ್ಸ್ ನೋಡಬೇಕಾದ್ರೆ ನಮ್ಮಲ್ಲಿ ಪ್ರತಿ ವರ್ಷ ನ್ಯೂ ಕ್ಯಾನ್ಸರ್ ಕೇಸಸ್ ಅರೌಂಡ್ 14 lakhs 14 ಲಕ್ಷ ನ್ಯೂ ಕ್ಯಾನ್ಸರ್ ಕೇಸಸ್ ಡಿಟೆಕ್ಟ್ ಆಗುತ್ತೆ. ಅದರಲ್ಲಿ ನಾವು ಇತ್ತೀಚೆಗೆ ಡೆತ್ ನೋಡ್ತಾ ಇರೋದು ಆಲ್ಮೋಸ್ಟ್ 9 lakhs ಡೆತ್. ಸೊ ಆಲ್ಮೋಸ್ಟ್ ಹೇಳಬೇಕು ಮೋರ್ ದೆನ್ ಹಾಫ್ ಆಫ್ ದ ಡೆತ್ ನಾವು ಕ್ಯಾನ್ಸರ್ ಕೇಸಸ್ ನೋಡ್ತೀವಿ. ಸೊ ದ ಎಕ್ಸ್ಪೆಕ್ಟೇಷನ್ ಈಸ್ ಅರೌಂಡ್ ಲೈಕ್ 12.8% ಇನ್ಕ್ರೀಸ್ ಬೈ ದ ರೇಟ್ ಆಫ್ ಅಂತ ಹೇಳ್ತೀವಿ ಬೈ ದ 2027 ಅಂತ ಹೇಳ್ತೀವಿ. ಕಾಮನ್ ಕಾಸಸ್ ಎಲ್ಲ ಕ್ಯಾನ್ಸರಲ್ಲಿ ಒಂದು ನಾವು ಕಂಡು ಬರೋದ ಕ್ಯಾನ್ಸರ್, ಮೆಜಾರಿಟಿ ಆಫ್ ದ ಕ್ಯಾನ್ಸರ್ ಏನಂದ್ರೆಗಿನ್ನ ಸ್ಪೆಷಲಿ ಹೆಣ್ಮಕ್ಳಲ್ಲಿ ಬ್ರೆಸ್ಟ್ ಕ್ಯಾನ್ಸರ್, ಸರ್ವೈಕಲ್ ಕ್ಯಾನ್ಸರ್ ಮತ್ತು ಓವೇರಿಯನ್ ಕ್ಯಾನ್ಸರ್ ಅಂತ ಹೇಳ್ತೀವಿ. ಮತ್ತು ಆದರೆ ಮೇಲ್ಸಲ್ಲಿ ಲಂಗ್ ಕ್ಯಾನ್ಸರ್ ಕುಪ್ಪಸ ಕ್ಯಾನ್ಸರ್ ಅಂತ ಹೇಳ್ತೀವಿ, ಅಥವಾ ಮೌತ್ ಕ್ಯಾನ್ಸರ್. ಸೊ ಇದು ಕಾಮನ್ ಆಗಿ ನಮ್ಮ ಇಂಡಿಯನ್ ಸ್ಟ್ಯಾಟಿಸ್ಟಿಕ್ಸಲ್ಲಿ ಗೊತ್ತಾಗುತ್ತೆ. ಸೊ ಬಟ್ ಮೆಜಾರಿಟಿ ಕಾಸ್ ರಿಲೇಟೆಡ್ ಡೆತ್ ಅಂತ ಹೇಳಿದಾಗಿನ್ನ ಕ್ಯಾನ್ಸರ್ ಕಾಸಿಂಗ್ ಡೆತ್ ಅದರಲ್ಲಿ ಸ್ಪೆಷಲಿ ಬರೋದು ಫಸ್ಟ್ ಲಂಗ್ ಕ್ಯಾನ್ಸರ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಕೋಲೋರೆಕ್ಟಲ್ ಅಂದರೆ ಕರಳು ಕ್ಯಾನ್ಸರ್, ಮತ್ತು ಲಿವರ್ ಕ್ಯಾನ್ಸರ್ ಮತ್ತು ಬ್ರೆಸ್ಟ್ ಕ್ಯಾನ್ಸರ್. ಸೊ ಇತ್ತೀಚೆಗೆ ಎದಕ್ಕೆ ಸಾಕಷ್ಟು ಬಾರಿ ನಮ್ಮದು ಕ್ಯಾನ್ಸರ್ ಎದಕ್ಕೆ ಆಗ್ತಿದ್ದಾವೆ ಇವತ್ತು ನಾಳೆ ನಾವು ಏನೇನು ಊಟ ಮಾಡ್ತೀವಿ ಅಥವಾ ಏನೇನಾದರೂ ಕುಡಿತೀವಿ ಹೊರಗಿದೆ ಎಲ್ಲ ಅಡಲ್ಟ್ರೇಷನ್ ಅಂತ ಹೇಳ್ತೀವಿ. ಅಡಲ್ಟ್ರೇಷನ್ ಅಂದರೆ ಕಲಬೆರಕೆ. ಸೊ ಇದರಿಂದ ದ ನಂಬರ್ ಆಫ್ ಕ್ಯಾನ್ಸರ್ ಕೇಸಸ್ ಆರ್ ಇನ್ಕ್ರೀಸಿಂಗ್ ಡೇ ಬೈ ಡೇ ಅಂತ ಹೇಳ್ತೀವಿ. ಸೊ ರಿಸ್ಕ್ ಫ್ಯಾಕ್ಟರ್ ನೋಡಬೇಕಾದ್ರೆ ಸ್ಪೆಷಲಿ ನಮ್ಮಲ್ಲಿ ಫಸ್ಟ್ ಟಬ್ಯಾಕೋ. ಇಂಡಿಯನ್ ಸ್ಟ್ಯಾಟಿಸ್ಟಿಕ್ಸ್ನಲ್ಲಿ ಹೇಳಬೇಕಾದ್ರೆ ಟಬ್ಯಾಕೋ ಇಸ್ ಒನ್ ಆಫ್ ದ ಮೇನ್ ಕಲ್ಪ್ರಿಟ್ ಅಂತ ಹೇಳ್ತೀವಿ. ಆಲ್ಮೋಸ್ಟ್ 21% ಆಫ್ ದ ಕ್ಯಾನ್ಸರ್ಸ್ ಆರ್ ರಿಲೇಟೆಡ್ ಟು ದಿಸ್ ಟಬ್ಯಾಕೋ ರಿಲೇಟೆಡ್ ಕ್ಯಾನ್ಸರ್ಸ್. ಆ್ಯಂಡ್ ನೆಕ್ಸ್ಟ್ ಕಮ್ಸ್ ದ ಆಲ್ಕೋಹಾಲ್. ಸೊ ಧೂಮ್ರಪಾನ, ಮದ್ಯಪಾನ ಇವೆಲ್ಲ ನೋಡ್ತಾ ಇರ್ಬೋದು ನೀವು, ಮೂವೀಸ್ನಲ್ಲಿ ಹಾಕ್ತಾರೆ. ಲೈಕ್ ವೆನ್ ಎವರ್ ದ ಸೀನ್ ಆ ಥರ ಬಂದ ತಕ್ಷಣ ಎಚ್ಚರಿಕೆ ಇರಲಿ ಅಂತ ಹೇಳ್ಬಿಟ್ಟು ಹಾಕ್ತಾರೆ. ಸೊ ದಿಸ್ ಇಸ್ ದ ಮೇಜರ್ ಕಾಸ್ ಫಾರ್ ಕಾಸಿಂಗ್ ದ ರಿಸ್ಕ್ ಫ್ಯಾಕ್ಟರ್ಸ್ ಇನ್ ಅವರ್ ಕ್ಯಾನ್ಸರ್ ಅಂತ ಹೇಳ್ಬೋದು ನಾವು. ಸೊ ನೆಕ್ಸ್ಟ್ ಕಮ್ಸ್ ದ ಲೈಫ್ ಸ್ಟೈಲಲ್ಲಿ ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂತ ಹೇಳ್ತೀವಿ. ಸೊ ಏನು ಕೆಲಸ ಮಾಡಲಾರ್ದು ಆರಾಮಾಗಿ ಮನೇಲಿ ಕುಂದಿರೋದು, ಸುಮ್ಮನೆ ಮಜಾ ಮಾಡೋದು, ಸೊ ವಿತೌಟ್ ಎನಿ ಫಿಸಿಕಲ್ ಆ್ಯಕ್ಟಿವಿಟಿ. ಸೊ ಅದರಿಂದ ಒನ್ ಆಫ್ ದ ಲೈಫ್ ಸ್ಟೈಲ್ ಚೇಂಜಸ್ ನಮ್ಮದು ನಾವು ಅಡಾಪ್ಟ್ ಮಾಡ್ಕೊಂಡ್ವಿ. ಮೊದಲೆಲ್ಲ ಹೊಲಗಳಲ್ಲಿ ಹೋಗ್ಬಿಟ್ಟು ಕೆಲಸ ಮಾಡೋವೆಲ್ಲ ಮಾಡ್ತಿದ್ರು. ನವ ಡೇಸ್ ಥಿಂಗ್ ಈಸ್ ಸಾಫ್ಟ್ವೇರ್ ಬಂದ್ಬಿಟ್ಟು, ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಯಿತು, ಅಥವಾ ಮೆಜಾರಿಟಿ ಆಫ್ ದ ಈವನ್ ಅವರ್ ಪ್ರೊಫೆಷನ್ ಆಲ್ಸೋ ಲೈಕ್ ಆ್ಯಸ್ ಅ ಡಾಕ್ಟರ್ ಪ್ರೊಫೆಷನ್. ಸೊ ವಿ ಸಿಟ್ ಇನ್ ಒನ್ ಪ್ಲೇಸ್. ಸೊ ಒಂದೇ ಪ್ಲೇಸ್ ಮಾಡಿಬಿಟ್ಟು ವಿತೌಟ್ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡ್ತಾಯಿದ್ದೀವಿ. ಸೊ ದಟ್ಸ್ ದ ರೀಸನ್ ದ ಕ್ಯಾನ್ಸರ್ ಕೇಸಸ್ ಆರ್ ಇನ್ಕ್ರೀಸಿಂಗ್ ಡೇ ಬೈ ಡೇ ಅಂತ ಹೇಳ್ಬೋದು. ಸೊ ಈವನ್ ಎನ್ವೈರನ್ಮೆಂಟಲ್ ಸ್ಮೋಕಿಂಗ್ ಅಂತ ಹೇಳ್ತೀವಿ. ಎನ್ವೈರನ್ಮೆಂಟಲ್ ಅಂದರೆ ಲೈಕ್ ರಿಲೇಟೆಡ್ ಟು ಕೆಮಿಕಲ್ ಎಕ್ಸ್ಪೋಜರ್. ಸೊ ದೋಸ್ ಹೂ ಆರ್ ವರ್ಕಿಂಗ್ ಇನ್ ಕೆಮಿಕಲ್ ಫ್ಯಾಕ್ಟ್ರೀಸ್ ಲೈಕ್ ಪೆಟ್ರೋಕೆಮಿಕಲ್ ಇಂಡಸ್ಟ್ರೀಸ್ ಅಥವಾ ವುಡ್ ಫ್ಯಾಕ್ಟ್ರೀಸ್ ಇಂಡಸ್ಟ್ರೀಸ್. ಸೊ ಅಂಥವ್ರಿಗೂ ರಿಸ್ಕ್ ಫ್ಯಾಕ್ಟರ್ ಜಾಸ್ತಿ ಇರುತ್ತೆ. ಮತ್ತು ಇನ್ನೊಂದು ಸೆಕೆಂಡ್ ಹ್ಯಾಂಡ್ ಸ್ಮೋಕಿಂಗ್ ಅಂತ ಹೇಳ್ತೀವಿ. ಸೆಕೆಂಡ್ ಹ್ಯಾಂಡ್ ಸ್ಮೋಕಿಂಗ್ ಅಂದರೆ ಇದು ಎಲ್ಲ ಸೆಕೆಂಡ್ ಹ್ಯಾಂಡ್ ಲೈಕ್ ವೇರೆವರ್ ನೀವು ನಿಂತಿರ್ತೀರಾ, ಸುತ್ತಮುತ್ತ ಯಾರಾದರೂ ಸ್ಮೋಕಿಂಗ್ ಮಾಡ್ತಿರ್ತಾರೆ ಅವ್ರಲಿಂತ ಬರ್ತಾ ಇರ್ಬೋದು. ಅಥವಾ ಚಿಮ್ನಿ ಸ್ಮೋಕಿಂಗ್ ಅಂತ ಇರುತ್ತೆ. ಸೊ ಅದರಿಂದನೂ
ಎಕ್ಸ್ಪೋಜರ್ ಜಾಸ್ತಿ ಆಗುತ್ತೆ, ಅಥವಾ ಜಸ್ಟ್ ಆಯಿಲ್ ಫ್ರೈ ಮಾಡ್ತಾ ಇರ್ತೀವಿ ಎಲ್ಲೆಲ್ಲ ಮನೆಗಳೇ, ಸೊ ಅದರಿಂದ ಸ್ಮೋಕ್ ಜನರೇಟ್ ಆಗುತ್ತೆ. ಸ್ಮೋಕ್ ದಿಸ್ ಎಲ್ಲ ಅರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್ ವಿಚ್ ಆರ್ ದ ಮೇನ್ ಕಾಸ್ ಫಾರ್ ದಿಸ್ ರಿಸ್ಕ್ ಫ್ಯಾಕ್ಟರ್ ಫಾರ್ ದ ಕ್ಯಾನ್ಸರ್ ಇನ್ ಲಾಂಗ್ ರನ್ ಅಂತ ಹೇಳ್ಬೋದು. ಸೊ ಅಪಾರ್ಟ್ ಫ್ರಮ್ ದಿಸ್ ಇನ್ಫೆಕ್ಷನ್ ಮೋಸ್ಟ್ ಕಾಮನ್ಲಿ ನಮ್ಮಲ್ಲಿ ಕಂಡು ಬರೋದು HPV ಅಂತ ಹೇಳ್ತೀವಿ. HPV ಅಂದ್ರೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಇನ್ಫೆಕ್ಷನ್. ಸೊ ಇದರಿಂದ ಸರ್ವೈಕಲ್ ಕ್ಯಾನ್ಸರ್ ಆಗಲಿ ಅದು ಭಾಳ ಇನ್ಸಿಡೆನ್ಸ್ ಕಾಮನ್ ಆಗಿ ಕಂಡುಬರುತ್ತೆ. ಆ್ಯಂಡ್ ಹಿಪಟೈಟಿಸ್ಲಿಂತ ಲಾಂಗ್ ಟರ್ಮ್ ಆಗಿ ಹಿಪಟೈಟಿಸ್ ಸಫರ್ ಆದ್ರಿಗಿನ ಅವರಿಗೆ ಲಿವರ್ ಕ್ಯಾನ್ಸರ್ ಆಗ ಸಂಭಾವನೆ ಇರುತ್ತೆ. ಸೊ ಇವೆಲ್ಲ ರಿಸ್ಕ್ ಆ್ಯಂಡ್ ಫ್ಯಾಕ್ಟರ್ ಫಾರ್ ದ ಕ್ಯಾನ್ಸರ್ ಅಂತ ನಾವು ಹೇಳ್ಬೋದು. ಸೊ ನೆಕ್ಸ್ಟ್ ಏನಪ್ಪ ಇದು ಕ್ಯಾನ್ಸರ್ ಯಾವ ಥರ ಪತ್ತೆ ಹಚ್ಚುತ್ತೆ ಅಥವಾ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಹೇಗಿರುತ್ತೆ ಅಂದರೆ ಕ್ಯಾನ್ಸರ್ ಸಿಂಪ್ಟಮ್ಸಲ್ಲಿ ನಾವು ಕಾಷನ್ಸ್ ಅಂತ ಹೇಳ್ತೀವಿ. ಕಾಷನ್ ಅಂದ್ರೆ CAUTION, ಇವು ನ್ಯೂಮೋನಿಕ್ ಆ್ಯಕ್ಚುಲಿ. ಸೊ C ಸ್ಟ್ಯಾಂಡ್ಸ್ ಫಾರ್ ಚೇಂಜ್ ಇನ್ ದ ಬೌಲ್ ಆರ್ ಬ್ಲ್ಯಾಡರ್ ಹ್ಯಾಬಿಟ್ಸ್. ಅಂದರೆ ನಾವು ಮೋಷನ್ ಹೋಗೋದು ಏನಾದರೂ ವ್ಯತ್ಯಾಸ ಆಯಿತು, ಅಥವಾ ಮೋಷನಲ್ಲಿ ಬ್ಲಡ್ ಹೋಯಿತು, ಅಥವಾ ಯೂರಿನ್ ಬರ್ನಿಂಗ್ ಆಯಿತು, ಅಥವಾ ಯೂರಿನ್ ಹೋಗೋ ಜಾಗದಲ್ಲಿ ಏನಾದರೂ ಯೂರಿನಲ್ಲಿ ಸ್ವಲ್ಪ ಬ್ಲಡ್ ಥರ ಕಂಡು ಬಂತು. ಸೊ ಇದು ಚೇಂಜಸ್ ಇನ್ ದ ಬೌಲ್ ಆ್ಯಂಡ್ ಬ್ಲ್ಯಾಡರ್ ಹ್ಯಾಬಿಟ್ಸ್. ಸೊ ಆ ಥರ ಆದ್ರಿಗಿನ ಆ ಲಕ್ಷಣ ಕ್ಯಾನ್ಸರ್ ಇರೋ ಸಂಭಾವನೆ ಜಾಸ್ತಿ ಅಂತ ಹೇಳ್ಬೋದು. ಆ್ಯಂಡ್ A ಸ್ಟ್ಯಾಂಡ್ಸ್ ಫಾರ್ ಈ ಸೋರ್ ಥ್ರೋಟ್, ಅಂದರೆ ಕಂಟಿನ್ಯೂಸ್ ಸೋರ್ ಥ್ರೋಟ್ ಇದೆ, ಅದು ನಂದು ಧ್ವನಿ ಕೊಂದ್ಬಿಡುತ್ತೆ, ಅದು ಹೀಲೇ ಆಗ್ತಾಯಿಲ್ಲ, ಆಲ್ಮೋಸ್ಟ್ ಒಂದು 2 ವೀಕ್ಸ್ ಆಯಿತು, ಆ್ಯಂಟಿಬಯೋಟಿಕ್ಸ್ ತೊಗೊಂಡೆ ಅಥವಾ ಬೇರೆ ಮೆಡಿಕೇಶನ್ಸ್ ತೊಗೊಂಡೆ, ಅದು ಸೋರ್ ಥ್ರೋಟ್ ಕಡಿಮೆನೇ ಆಗ್ತಾಯಿಲ್ಲ. ಸೊ ಅಂಥವ್ರಿಗೂ ಜಾಸ್ತಿ ಸಂಭಾವನೆ ಇರುತ್ತೆ. ಅಂಥವ್ರು ENT ಡಾಕ್ಟರ್ನ ಮೀಟ್ ಆಗಬೇಕು. ಅಥವಾ ENT ಡಾಕ್ಟರ್ ಏನಾದರೂ ಪತ್ತೆ ಹಚ್ಚಿದ್ರಿಗಿನ ಅದನ್ನು ಕ್ಯಾನ್ಸರ್ ತಜ್ಞರನ್ನು ಭೇಟಿ ಆಗಬೇಕು. ನೆಕ್ಸ್ಟ್ ಕಮ್ಸ್ ದಿ ಅನ್ಯೂಶುವಲ್ ಬ್ಲೀಡಿಂಗ್. ಸೊ C ಸ್ಟ್ಯಾಂಡ್ಸ್ ಫಾರ್ ಚೇಂಜ್ ಇನ್ ಬೌಲ್ ಆ್ಯಂಡ್ ಬ್ಲ್ಯಾಡರ್, A ಸ್ಟ್ಯಾಂಡ್ಸ್ ಫಾರ್ ಸೋರ್ ಥ್ರೋಟ್, ಆ್ಯಂಡ್ U ಅಂತ ಹೇಳ್ತೀವಿ ಕಾಷನ್ ಬಗ್ಗೆ. U ಸ್ಟ್ಯಾಂಡ್ಸ್ ಫಾರ್ ಅನ್ಯೂಶುವಲ್ ಬ್ಲೀಡಿಂಗ್. ಸೊ ಬ್ಲೀಡಿಂಗ್ ಯಾವುದೇ ಭಾಗದಲ್ಲಿ ಇರಲಿ, ಐದರ ಮುಟ್ಟುವ ಜಾಗದಲ್ಲಿ ಇರಲಿ, ಅಥವಾ ಬಾಯದಲ್ಲೇ ಬರಲಿ, ಅಥವಾ ಎಲ್ಲೇ ಭಾಗದಲ್ಲಿ ಬ್ಲೀಡಿಂಗ್ ಅಂತ ರಕ್ತ ಕಂಡು ಬಂದಾಗಿನ ಅದನ್ನು ಭಾಳ ಸೂಕ್ಷ್ಮವಾಗಿ ನೀವು ತೊಗೋಬೇಕು ಅಂತ ಹೇಳ್ತೀನಿ. T ಸ್ಟ್ಯಾಂಡ್ಸ್ ಫಾರ್ ಥಿಕ್ನಿಂಗ್ ಆ್ಯಂಡ್ ಲಂಪ್ ಇನ್ ದ ಬ್ರೆಸ್ಟ್ ಅಂತ ಹೇಳ್ತೀವಿ. ಸೊ ಲಂಪ್ ಇನ್ ದ ಬ್ರೆಸ್ಟ್ ಎನಿವೇರ್, ಈಗ ಬ್ರೆಸ್ಟ್ನಲ್ಲಿ ಲಂಪ್ ಕಂಡು ಬಂದಾಗಿನ ಸೊ ಇಮಿಡಿಯೇಟ್ಲಿ ನೀವು ಕನ್ಸಲ್ಟ್ ಮಾಡೋದು ಭಾಳ ಉತ್ತಮ ಕ್ಯಾನ್ಸರ್ ಸ್ಪೆಷಲಿಸ್ಟ್ ಜೊತೆ. ಆ್ಯಂಡ್ ಇಂಡೈಜೆಷನ್ ಅಂತ ಹೇಳ್ತೀವಿ. ಇಂಡೈಜೆಷನ್ ಅಂದರೆ ಊಟ ಮಾಡಬೇಕಾದ್ರೆ ತಡ್ಸ್ಕೊಂಡು ಹೋಗುತ್ತೆ, ನೀರು ಕರೆಕ್ಟಾಗಿ ಹೋಗೋಲ್ಲ, ಅಥವಾ ಗಟ್ಟಿ ಪದಾರ್ಥ ಕರೆಕ್ಟಾಗಿ ಹೋಗಲ್ಲ. ಇದು ನಮ್ಮ ನಾರ್ತ್ ಕರ್ನಾಟಕದಲ್ಲಿ ಕಾಮನ್ ಆಗಿ ಕಂಡುಬರೋದು, ಸ್ಪೆಷಲಿ ಇಂಡೈಜೆಷನ್. ಸೊ ಫುಡ್ ಪೈಪ್ ಕ್ಯಾನ್ಸರ್ ಈಸ್ ಒನ್ ಆಫ್ ದ ಮೋಸ್ಟ್ ಕಾಮನ್ ಅಂತ ಹೇಳ್ತೀವಿ ನಾವು ಇದರಲ್ಲಿ. ಸೊ ಈಸೋಬೆಗಲ್ ಕ್ಯಾನ್ಸರ್ ಅಂತ ಹೇಳ್ತೀವಿ ಇದಕ್ಕೆ. ಸೊ ನೆಕ್ಸ್ಟ್ ಕಮ್ಸ್ ದಿ ಚೇಂಜ್ ಇನ್ ದ ಮೌಲ್. ಆಮೇಲೆ ಏನೋ ಮಚ್ಚೆ ಇದೆ, ಆ ಮಚ್ಚೆ ಏನೋ ಚೇಂಜ್ ಆಗ್ತಿದೆ. ಸೊ ಇಮಿಡಿಯೇಟಾಗಿ ಫಾಸ್ಟಾಗಿ ಗ್ರೋತ್ ಆಯಿತು, ಅಥವಾ ಫಾಸ್ಟಾಗಿ ಗ್ರೋತ್ ಆಗ್ಬಿಟ್ಟು ಬ್ಲೀಡಿಂಗ್ ಶುರುವಾಯಿತು, ಅದರಿಂತಂದ್ರೆಗಿನ ನೀವು ಕ್ಯಾನ್ಸರ್ ತಜ್ಞರನ್ನ ಮೀಟ್ ಆಗಬೇಕು. ದೆನ್ ಕಂಟಿನ್ಯೂಸ್ ಕಫ್ ಇದೆ. ಸೊ ಮೆಜಾರಿಟಿ ಆಫ್ ದ ಟೈಮ್ ಏನಾಗ್ತದೆ ಒಣ ಕೆಮ್ಮು ಅಥವಾ ಈ ಥರ ಆಗುತ್ತೆ. ಸೊ ನಮ್ಮ ಇಂಡಿಯನ್ ಸಿನಾರಿಯೋದಲ್ಲಿ ಹೇಳಬೇಕಾದ್ರೆ ಟ್ಯೂಬರ್ಕ್ಲೋಸಿಸ್ ಒನ್ ಆಫ್ ದ ಮೇನ್ ಕಾಮನ್ ಕಾಸ್ ಫಾರ್ ಕಂಟಿನ್ಯೂಸ್ ಕಾಫ್. ಸೊ ಅದು ಸಬ್ಸೈಡ್ ಆಗ್ತಾಯಿಲ್ಲ, ಆ್ಯಂಟಿಬಯೋಟಿಕ್ಸ್ ತೊಗೊಂಡಿದ್ವಿ ಅಥವಾ ಬೇರೆ ಮೆಡಿಕೇಶನ್ ತೊಗೊಂಡು ಕಡಿಮೆನೇ ಆಗ್ತಾಯಿಲ್ಲ. ಸೊ 2 ತಿಂಗಳಾಯಿತು ಕಡಿಮೆ ಆಗ್ತಿಲ್ಲ. ಅಂಥವ್ರನ್ನ ಸೊ ಫರ್ದರ್ ಎವಲ್ಯೂಷನ್ ಮಾಡಬೇಕಾದ್ರೆ ನಾವು CT ಸ್ಕ್ಯಾನ್ ಅಥವಾ ಏನಾದರೂ ಮಾಡಿಬಿಟ್ಟು ಫರ್ದರ್ ಇನ್ವೆಸ್ಟಿಗೇಷನ್ಸ್ ಮಾಡಿ ಅದು ಕ್ಯಾನ್ಸರ್ ರಿಲೇಟೆಡಾ ಅಥವಾ ಏನು ಅಂತ ಪತ್ತೆ ಹಚ್ಚಬೇಕು. ಸೊ ಇವೆಲ್ಲ ಕಾಷನ್ ಸಿಂಪ್ಟಮ್ಸ್ ಆಫ್ ಕ್ಯಾನ್ಸರ್ ಅಂತ ಹೇಳ್ತೀವಿ. ಸೊ ಈ ಥರ ಒಂದ್ಸಲ ನಾವು ಕ್ಯಾನ್ಸರ್ ಅಂತ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಗೊತ್ತಾದ ತಕ್ಷಣ ಟ್ರೀಟ್ಮೆಂಟಲ್ಲಿ ಕ್ಯಾನ್ಸರ್ ಏನಿದೆ, ಸೊ ಸಾಮಾನ್ಯವಾಗಿ ನೋಡಬೇಕಾದ್ರೆ ನಾವು ಸರ್ಜರಿ, ಶಸ್ತ್ರಚಿಕಿತ್ಸೆ, ರೇಡಿಯೇಷನ್ ಅಂದರೆ ವಿಕಿರಣ, ಆ್ಯಂಡ್ ಕೀಮೋಥೆರಪಿ. ಸೊ ಇವು 3 ಕಾಮನ್ ಆಗಿ ನಮ್ಮ ಕ್ಯಾನ್ಸರ್ ಟ್ರೀಟ್ಮೆಂಟಲ್ಲಿ ಅವೈಲಬಲ್ ಇದೆ. ಸ್ಪೆಷಲಿ ನಮ್ಮ KLE ಸಂಪತ್ ಕುಮಾರ್ ಶಿವನಿಗೆ ಕ್ಯಾನ್ಸರ್ ಹಾಸ್ಪಿಟಲ್ ಅಲ್ಲಿ ಬಂದರೆ ಇವೆಲ್ಲ ಅತ್ಯಾಧುನಿಕ ಲೇಟೆಸ್ಟ್ ಆಲ್ ಎಕ್ವಿಪ್ಮೆಂಟ್ಸ್ ಆರ್ ಅವೈಲಬಲ್ ಅಂತ ನಾನು ಹೇಳ ಬಯಸ್ತೀನಿ. ಯಾಕಂದರೆ ಯಾವುದೇ ಥರ ಕ್ಯಾನ್ಸರ್ ಬರಲಿ ನಮ್ಮಲ್ಲಿ ಆರಾಮಾಗಿ ಇದು ಮಾಡ್ಕೋಬೋದು. ಸೊ ಅದರಲ್ಲಿ ನಮ್ಮಲ್ಲಿ ಸ್ಪೆಷಲಿ ಗೌರ್ಮೆಂಟ್ ಸ್ಕೀಮ್ ಆಯಿತು ಅಥವಾ ಪ್ರೈವೇಟ್ ಇನ್ಶೂರೆನ್ಸ್ ಆಯಿತು. ಸೊ ಆ ಥರ ಏನೇನು ಇದ್ರಾಗಿನ ಆ ಸೌಲಭ್ಯವನ್ನು ನೀವು ಪಡ್ಕೋಬೋದು. ಯಾಕಂದರೆ ಲೇಟೆಸ್ಟ್ ಎಕ್ವಿಪ್ಮೆಂಟ್ಸ್, ರೋಬೋಟಿಕ್ ಸರ್ಜರಿ ಅಂತ ಹೇಳ್ತೀವಿ, ಅಥವಾ ಲೇಟೆಸ್ಟ್ ರೇಡಿಯೇಷನ್ ರಿಲೇಟೆಡ್ IGRT, ಸ್ಟೀರಿಯೋಟ್ಯಾಕ್ಟಿಕ್ ರೇಡಿಯೋಥೆರಪಿ, ಸ್ಟೀರಿಯೋಟ್ಯಾಕ್ಟಿಕ್ ರೇಡಿಯೋ ಸರ್ಜರಿ, ಇವೆಲ್ಲ ಸೌಲಭ್ಯಗಳು ಉಂಟು ನಮ್ಮ ಹತ್ರ. ಸೊ ಅದು ಗೌರ್ಮೆಂಟ್ ಸ್ಕೀಲಲ್ಲಿ ಸ್ವಲ್ಪ ಲಾಗೂ ಆಗ್ತವೆ, ಒಂದೊಂದು ಗೌರ್ಮೆಂಟ್ ಸ್ಕೀಮಲ್ಲಿ ಲಾಗೂ ಆಗಲ್ಲ. ಸೊ ಅಂಥವ್ರು ಪ್ರೈವೇಟ್ ಇನ್ಶೂರೆನ್ಸ್ ಇದ್ರಾಗಿನ್ನ ಆ್ಯಕ್ಚುಲಿ ಅವರಿಗೆ ಭಾಳ ಬೆಟರ್ ವರ್ಕೌಟ್ ಆಗುತ್ತೆ ಅಂತ ನಾನು ಹೇಳ್ತಿದ್ದೀನಿ. ಸೊ ಅಪಾರ್ಟ್ ಫ್ರಮ್ ದಿಸ್ ವಿ ಡೂ ಲಾಟ್ ಆಫ್ ಹೆಲ್ತ್ ಕ್ಯಾಂಪ್ಸ್ ರಿಲೇಟೆಡ್, ಇದು ಹೆಲ್ತ್ ಚೆಕಪ್ ಅಂತ ಮಾಡ್ತೀವಿ. ಸೊ ಫಾರ್ ನಮ್ಮ KLE ಸಂಪತ್ ಕುಮಾರ್ ಶಿವನಿಗೆ ಹಾಸ್ಪಿಟಲಿಂದ 100 ಕ್ಯಾಂಪ್ ಇನ್ ಆ್ಯಂಡ್ ಅರೌಂಡ್ ಬೆಳಗಾಂ ಮಾಡಿದ್ದೀವಿ. ಸೊ ಎವ್ರಿ ಟೈಮ್ ಅರೌಂಡ್ 100 to 150 ಪೇಷಂಟ್ಸ್ ನಾವು ಸ್ಕ್ರೀನಿಂಗ್ ಮಾಡ್ತೀವಿ ಎವ್ರಿ ವೀಕೆಂಡ್ ಆ್ಯಕ್ಚುಲಿ. ಸೊ ಅದರಲ್ಲಿ ಆಲ್ಮೋಸ್ಟ್ 4 to 5 ಪೀಪಲ್ ಯೂಶಲಿ ವಿಲ್ ಡಿಟೆಕ್ಟ್ ಆಸ್ ಅ ಪಾಸಿಟಿವ್ ಕೇಸಸ್. ಸೊ ಒನ್ಸ್ ಅ ಪಾಸಿಟಿವ್ ಕೇಸ್ ಅಂತ ಡಿಟೆಕ್ಟ್ ಆದಮೇಲೆ ನಮ್ಮಲ್ಲಿ ಫರ್ದರ್ ಎವಾಲ್ಯೂಷನ್ ಮಾಡೋಕ್ಕೆ ನಮ್ಮ ಕ್ಯಾನ್ಸರ್ ಹಾಸ್ಪಿಟಲ್ಗೆ ಯೂಶಲಿ ಬರ್ತಾರೆ. ಸೊ ಇತ್ತೀಚೆಗೆ ನೋಡ್ಬೋದು ಕ್ಯಾನ್ಸರಲ್ಲಿ ನಾನು ಹೇಳಿದಂಗೆ ಸೊ ಹಲವಾರು ಟ್ರೀಟ್ಮೆಂಟ್ ಇದ್ದಾವೆ. ಸೊ ಅದರಲ್ಲಿ ಹೆದರ್ಕೋದು ನಿಮ್ಮದು ಆ ಥರ ಹೆದರ್ಕೋದೇ ಬೇಕಾಗಿಲ್ಲ ಆ್ಯಕ್ಚುಲಿ ಹೇಳಬೇಕಂದ್ರೆ, ಬಿಕಾಸ್ ಎಲ್ಲ ಲೇಟೆಸ್ಟ್ ಟ್ರೀಟ್ಮೆಂಟ್ ಎಲ್ಲ ಅವೈಲಬಲ್ ಇದೆ. ಸೊ ಇತ್ತೀಚೆಗೆ ನಾವು ಏನಂತೀವಿ ಕ್ಯಾನ್ಸರ್ ಕೈಂಡ್ ಆಫ್ ದೀರ್ಘಾವಧಿ ರೋಗ ಅಂತ ಹೇಳ್ತೀವಿ. ಲೈಕ್ ಡಯಾಬಿಟೀಸ್ ಈಸ್ ಒನ್ ಆಫ್ ದ ಕ್ರೋನಿಕ್ ಡಿಸೀಸ್. ಸೊ ಅದಕ್ಕೆ ಲೈಫ್ ಲಾಂಗ್ ಆ ಥರ ಟ್ರೀಟ್ಮೆಂಟ್ ತೊಗೊತಾನೆ ಇರಬೇಕು. ಅದೇ ಥರ ಕ್ಯಾನ್ಸರ್ ಏನೈತಲ್ಲ ಒಂದ್ಸಲ ಪತ್ತೆ ಆದಮೇಲೆ ಅದು ಕರೆಕ್ಟಾಗಿ ಟ್ರೀಟ್ಮೆಂಟ್ ತೊಗೊಂಡು ಗುಣಮುಖ ಆದಾಗ ಅದನ್ನು ಕಂಟಿನ್ಯೂಸ್ ಫಾಲೋಅಪ್ ಆಗಿರಬೇಕು ವಿತ್ ದ ಡಾಕ್ಟರ್ಸ್. ಸೊ ಕಂಟಿನ್ಯೂಸ್ ಫಾಲೋಅಪ್ ಇರೋದು ಭಾಳ ಇಂಪಾರ್ಟೆಂಟ್. ಸೊ ಎವ್ರಿ 3 months ಆಯಿತು ಅಥವಾ 6 months ಆಯಿತು, 1 year till 5 years ನಾವು ಕ್ಯಾನ್ಸರ್ ರೋಗಿಗಳನ್ನ ಕಂಟಿನ್ಯೂಸ್ ನಾವು ಫಾಲೋಅಪ್ ಕರಿತಾ ಇರ್ತೀವಿ.
ಸೊ ಕ್ಯಾನ್ಸರ್ ಮುಕ್ತ ಅಂತ ಡಿಕ್ಲೇರ್ ಮಾಡೋದು ಅಟ್ ದ ಎಂಡ್ ಆಫ್ 5 years. ಸೊ ಆ ಕ್ಯಾನ್ಸರ್ನೇ ಇಲ್ಲ, ಎಲ್ಲ ಸರ್ವನಾಶ ಆಗಿದೆ, ಎಲ್ಲ ಪೇಷಂಟ್ ಇಸ್ ಫಿಟ್ ಆ್ಯಂಡ್ ಹಿ ಕ್ಯಾನ್ ಲಿವ್ ನಾರ್ಮಲಿ ಟಿಲ್ ದ ರೆಸ್ಟ್ ಆಫ್ ದ ಲೈಫ್ ಅಂತ ನಾವು ಹೇಳ್ಬೋದು. ಸೊ ಕ್ಯಾನ್ಸರ್ ಈಸ್ ಡೆಫಿನೆಟ್ಲಿ ಪ್ರಿವೆಂಟೇಬಲ್ ಇಫ್ ವಿ ಜಾಯಿನ್ ಹ್ಯಾಂಡ್ಸ್ ಟುಗೆದರ್ ಅಂತ ಹೇಳ್ಬೋದು. ಜಾಯಿನ್ ಹ್ಯಾಂಡ್ಸ್ ಟುಗೆದರ್ ಅಂದರೆ ಥ್ರೂ ಅವೇರ್ನೆಸ್ ಆಫ್ ದ ಕ್ಯಾನ್ಸರ್, ಥ್ರೂ ದ ಸ್ಕ್ರೀನಿಂಗ್ ಆ್ಯಂಡ್ ಥ್ರೂ ದ ವ್ಯಾಕ್ಸಿನೇಷನ್ಸ್. ಸೊ ವ್ಯಾಕ್ಸಿನೇಷನ್ ಅಂದಾಗ ಇನ್ನೊಂದು ಗೊತ್ತಾಯಿತು, ಇದರಲ್ಲಿ ಹಲವಾರು ವ್ಯಾಕ್ಸಿನ್ಸ್ ಅವೈಲಬಲ್ ಇದ್ದಾವೆ. ಸ್ಪೆಷಲಿ ಸರ್ವೈಕಲ್ ಕ್ಯಾನ್ಸರ್ ವ್ಯಾಕ್ಸಿನ್ಸಲ್ಲಿ ಗೌರ್ಮೆಂಟ್ ಸಪ್ಲೈ ಸರ್ವಾರ್ವಿಕ್ ಅಂತ ಬರುತ್ತೆ, ಇನ್ನೊಂದು ಗಾರ್ಡಸಿಲ್ ಅಂತ ಬರುತ್ತೆ. ಸೊ ಇವೆಲ್ಲ ಅವೈಲಬಲ್ ಇದೆ. ಸೊ 9 to 14 years ಏಜ್ ಗ್ರೂಪಲ್ಲಿ ಬೋತ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಕ್ಯಾನ್ ಟೇಕ್ ದಿಸ್ ವ್ಯಾಕ್ಸಿನ್ಸ್ ಆ್ಯಕ್ಚುಲಿ ರಿಲೇಟೆಡ್ ಟು ಸರ್ವೈಕಲ್ ಕ್ಯಾನ್ಸರ್ ವ್ಯಾಕ್ಸಿನ್ ಅಂತ ಹೇಳ್ತೀವಿ. ಸೊ ಸರ್ವೈಕಲ್ ಕ್ಯಾನ್ಸರ್ ಅಂದರೆ ಬರೀ ಸರ್ವೈಕಲ್ ಗರ್ಭಕೋಶ ಕತ್ತು ಫಿಮೇಲ್ಸಲ್ಲಿ ಅದು ಮಾತ್ರ ಪ್ರಿವೆಂಟ್ ಅಂತಲ್ಲ, ಬಟ್ ಮೇಲ್ಸಲ್ಲಿ ರಿಲೇಟೆಡ್ ಟು ಓರೋಫ್ಯಾರೆಂಜಲ್ ಕ್ಯಾನ್ಸರ್ ಅಂತ ಹೇಳ್ತೀವಿ, ಆ್ಯಂಡ್ ಏನಲ್ ವಾರ್ಡ್ಸ್. ಸೊ ಮೋಷನ್ ಹೋಗೋ ಜಾಗದಲ್ಲಿ ಏನಲ್ ವಾರ್ಡ್ಸ್. ಸೊ ದಟ್ ಇಸ್ ಆಲ್ಸೋ ಪ್ರಿವೆಂಟೇಬಲ್ ವಿತ್ ಹೆಲ್ಪ್ ಆಫ್ ದಿಸ್ ಸರ್ವೈಕಲ್ ಕ್ಯಾನ್ಸರ್. ಸ್ಪೆಷಲಿ ಏನಾಗುತ್ತೆ, ವೆಸ್ಟರ್ನ್ ಕಂಟ್ರೀಸಲ್ಲಿ ಓರಲ್ ಸೆಕ್ಸ್ ಅಂತ ಅದು ಕಾಮನ್. ಅದು ಸೊ ಓರಲ್ ಸೆಕ್ಸ್ ಇರಬೇಕಾದ್ರೆ ಅಂಥವ್ರಿಗೆ ಓರೋಫ್ಯಾರೆಂಜಲ್ ಕ್ಯಾನ್ಸರ್, ಸರ್ವೈಕಲ್ ಕ್ಯಾನ್ಸರ್ ಅಂತ ರಿಲೇಟೆಡ್ HPV ರಿಲೇಟೆಡ್ ಇವೆಲ್ಲ. HPV ಅಂದರೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ರಿಲೇಟೆಡ್. ಸೊ ಇದರಿಂದ ಕ್ಯಾನ್ಸರ್ ಆಗುತ್ತೆ. ಸೊ HPV ವ್ಯಾಕ್ಸಿನೇಷನ್ ತೊಗೊಳ್ಳಿಂದ ಇವೆರಡು ಕ್ಯಾನ್ಸರ್ ನಾವು ತಡೆಗಟ್ಟಬಹುದು. ಗರ್ಭಕೋಶ ಕತ್ತು ಕ್ಯಾನ್ಸರ್ ಮತ್ತು ಓರೋಫ್ಯಾರೆಂಜಲ್ ಕ್ಯಾನ್ಸರ್ಸ್, ಏನಲ್ ವಾರ್ಡ್ಸ್ ಅಂತ ಹೇಳ್ತೀವಿ, ಅದನ್ನು ತಡೆಗಟ್ಟಬಹುದು. ಆ್ಯಂಡ್ ಇನ್ನೊಂದು ವ್ಯಾಕ್ಸಿನ್ಸ್ ರಿಲೇಟೆಡ್ ಟು ಲಿವರ್ ಅಂದರೆ ಹಿಪಟೈಟಿಸ್ ಬಿ ವ್ಯಾಕ್ಸಿನೇಷನ್ ತೊಗೋದು ಅಷ್ಟೇ ಉತ್ತಮ. ಸೊ ಅದರಿಂದ ಲಾಂಗ್ ರನ್ನಲ್ಲಿ ನಾವು ಲಿವರ್ ಕ್ಯಾನ್ಸರ್ನ ತಡೆಗಟ್ಟಬಹುದು. ಸೊ ಹಲವಾರು ಮಂದಿ ಕೇಳ್ತಾರೆ, ರಷ್ಯನ್ ವ್ಯಾಕ್ಸಿನ್ಸ್ ಇದೆ, ಅತ್ಯಾಧುನಿಕ ಬಂದೈತಿ, ಅದನ್ನು ತೊಗೊಂಡ್ಮೇಲೆ ಕ್ಯಾನ್ಸರೇ ಬರಲ್ಲ ಅಂತ ಭಾಳ ಜನ ಕೇಳ್ತಾ ಇರೋ ನನಗೆ. ಸೊ ಅದನ್ನು ನಾನು ಹೇಳ ಬಯಸ್ತೀನಿ, ಅದು ಇನ್ನೂ ಫೇಸ್ 1 phase 2 ಸ್ಟಡಿನಲ್ಲಿ ಲಾಗೂ ಆಗಿದೆ, ಬಟ್ ಇಟ್ ಕ್ಯಾನ್ ಬಿ ಅಪ್ಲೈಡ್ ಫಾರ್ ದ ಹ್ಯೂಮನ್ ಬೀಯಿಂಗ್ಸ್ ರೈಟ್ ನೌ ಅಂತ ನಾನು ಹೇಳ ಬಯಸ್ತೀನಿ. ಸೊ ಜಸ್ಟ್ ನೀವು ರಷ್ಯನ್ ವ್ಯಾಕ್ಸಿನ್ ಬಂದಿದೆ ಅಂತ ಹೇಳ್ಬಿಟ್ಟು ಅದನ್ನು ತೊಗೊಳ್ಳೋದು ಇತ್ತು ಉತ್ತಮಲ್ಲ. ಇನ್ನೂ ಮಾರ್ಕೆಟಲ್ಲೂ ಬಂದಿಲ್ಲ ಅದು. ಸೊ ಟೈಮ್ ಟೆಸ್ಟೆಡ್, ಇಟ್ ವಿಲ್ ಟೇಕ್ ಟೈಮ್ ಫಾರ್ ದ್ಯಾಟ್ ಟು ಗೆಟ್ ದ ಥಿಂಗ್ಸ್ ಡನ್ ಅಂತ ನಾನು ಹೇಳ ಬಯಸ್ತೀನಿ ಓವರ್ ಅ ಪೀರಿಯಡ್ ಆಫ್ ಟೈಮ್. ಸೊ ಇವೆಲ್ಲ ಕ್ಯಾನ್ಸರ್ ರಿಲೇಟೆಡ್ ನೀವು ಇಷ್ಟೊತ್ತು ಏನು ಕೇಳಿದ್ರಲ್ಲ, ಒಂದು ಸ್ಟ್ಯಾಟಿಸ್ಟಿಕ್ಸ್ ಆಫ್ ಕ್ಯಾನ್ಸರ್ ಲಕ್ಷಣಗಳು ಏನು, ಅಥವಾ ಕ್ಯಾನ್ಸರ್ ಟ್ರೀಟ್ಮೆಂಟ್ ಏನು, ಗೌರ್ಮೆಂಟ್ ಸ್ಕೀಮಲ್ಲಿ ಏನಿದೆ, ಮತ್ತು ಯಾವ ಥರ ಕ್ಯಾನ್ಸರ್ ಕ್ಯಾನ್ ಬಿ ಪ್ರಿವೆಂಟೆಡ್, ವ್ಯಾಕ್ಸಿನೇಷನ್ ಬಗ್ಗೆ ಏನು ಅಂತ ಗೊತ್ತಾಯಿತು ನಿಮಗೆ. ಸೊ ಹಲವಾರು ಮೂಢನಂಬಿಕೆಗಳು ಆಫ್ ಕ್ಯಾನ್ಸರ್ ಅಂತ ಹೇಳ್ತೀವಿ, ಇದು ಮಿತ್ಸ್ ಆಫ್ ಕ್ಯಾನ್ಸರ್, ಇದನ್ನು ನಾನು ನಿಮಗೆ ಹೇಳ ಬಯಸ್ತೀನಿ. ಸೊ ಭಾಳ ಮಂದಿ ನನಗೆ ಕೇಳ್ತಾರೆ, ಸೊ ಕ್ಯಾನ್ಸರ್ ಕಮ್ಯುನಿಕೇಬಲ್ ಡಿಸೀಸಾ, ಒಬ್ಬರಿಂದ ಒಬ್ರಿಗೆ ಹರಡುತ್ತಾ ಅಂತ. ಸೊ ನಾನು ಹೇಳ ಬಯಸ್ತೀನಿ, ಕ್ಯಾನ್ಸರ್ ಒಬ್ಬರಿಂದ ಒಬ್ಬರಿಗೆ ಹರಡಲ್ಲ. ದಿಸ್ ಈಸ್ ನಾಟ್ ಎ ಕಮ್ಯುನಿಕೇಬಲ್ ಡಿಸೀಸ್ ಅಂತ ನಾನು ಹೇಳ ಬಯಸ್ತೀನಿ. ಆ್ಯಂಡ್ ಕ್ಯಾನ್ಸರ್ ಒಬ್ಬರಿಂದ ನನಗೆ ಆದರೆ ನಮ್ಮ ಮಕ್ಕಳಿಗೂ ಬರುತ್ತಾ ಕ್ಯಾನ್ಸರ್ ಅಂತ. ಸೊ ಹೆರಿಟರಿ ಕ್ಯಾನ್ಸರ್ ಅಂತ ಇದಕ್ಕೆ ಒಂದು ಆಫ್ ದ ರೀಸನ್, ಹೆರಿಟರಿ ಕ್ಯಾನ್ಸರ್ ಇಟ್ಸ್ ಲೈಕ್ ಓನ್ಲಿ 5% ಆಫ್ ದ ಕೇಸಸ್ ನಮ್ಗೆ ಆದರೆ ನಮ್ಮ ನೆಕ್ಸ್ಟ್ ಜನ್ರೇಷನ್ ಮಕ್ಕಳಿಗೆ ಆಗೋ ಚಾನ್ಸಸ್ನೂ ಇರುತ್ತಾ ಅಂತ ಹೇಳ್ತೀನಿ. ಸೊ ದಟ್ ಈಸ್ ಅಗೇನ್ 5% ರಿಸ್ಕ್ ಆಫ್ ಹೆರಿಟರಿ ಕ್ಯಾನ್ಸರ್ ಅಂತ ಹೇಳ್ತೀನಿ. ಸೊ ದಟ್ ಈಸ್ ಕಾಮನ್ಲಿ ಹೆರಿಟರಿ ಕ್ಯಾನ್ಸರ್ ಲೈಕ್ ಬ್ರೆಸ್ಟ್ ಕ್ಯಾನ್ಸರ್ ಅಥವಾ ಕರಳು ಕ್ಯಾನ್ಸರ್. ಸೊ ಇವೆಲ್ಲ ಕಾಮನ್ ಆಗಿ ಹೆರಿಟರಿ ರಿಲೇಟೆಡ್ ಕ್ಯಾನ್ಸರ್, ಆ್ಯಂಡ್ ದ ಚಾನ್ಸಸ್ ಆಫ್ ದ್ಯಾಟ್ ಕಮ್ಮಿಂಗ್ ಆರ್ ಆಲ್ಸೋ ಲೆಸ್ ಅಂತ ಹೇಳ್ತೀನಿ. ಸೊ ಬ್ರೆಸ್ಟಲ್ಲಿ ಸ್ತನದಲ್ಲಿ ಒಂದು ಗಡ್ಡೆ ಇತ್ತು, ಅದು ಕ್ಯಾನ್ಸರಾ ಅಂತ ಭಾಳ ಜನ ಕೇಳ್ತಾರೆ. ಸೊ ಬೆಸ್ಟ್ ಥಿಂಗ್ ಈಸ್ ಟು ಆಲ್ವೇಸ್ ಕನ್ಸಲ್ಟ್ ದ ಕ್ಯಾನ್ಸರ್ ಸ್ಪೆಷಲಿಸ್ಟ್. ಓಕೆ, ಕ್ಯಾನ್ಸರ್ ಸ್ಪೆಷಲಿಸ್ಟ್ ಕನ್ಸಲ್ಟ್ ಮಾಡಿದಾಗ ನಿಮ್ಗೆ ಒಂದೊಂದ್ಸಲ ಏನಾಗುತ್ತೆ, ಪಿರಿಯಾಡಿಕಲ್ ಸೈಕ್ಲಿಕ್ ಚೇಂಜಸ್, ಅವಾಗೂ ಒಂಥರ ಗಂಟು ಥರ ಕಂಡು ಬರುತ್ತೆ. ಸೊ ಅದನ್ನು ಗಂಟು ಥರ ಕಂಡು ಬಂದಾಗ ಅದರಲ್ಲಿ ಚೇಂಜಸ್ ಆಯಿತು, ಅಥವಾ ಜಾಸ್ತಿ ಪೇನ್ ಆಯಿತು, ಅಥವಾ ಅದರಿಂದ ಏನಾದರೂ ನಿಪ್ಪಲಲ್ಲಿ ಡಿಸ್ಚಾರ್ಜ್ ಬರ್ತಿದೆನಾ, ಅಥವಾ ಕೊಂಕಳದಲ್ಲಿ ಗಡ್ಡೆ ಇದೆನಾ, ಸೊ ಅದನ್ನು ನೋಡಬೇಕಾಗತ್ತೆ. ಸೊ ಅದೆಲ್ಲ ನೋಡಿದ ತಕ್ಷಣ ಕ್ಯಾನ್ಸರ್ ಸ್ಪೆಷಲಿಸ್ಟ್ ವಿಲ್ ಕಮ್ ಟು ಕನ್ಕ್ಲೂಷನ್ಸ್. ಮುಂದೆ ಏನಾದರೂ ಇನ್ವೆಸ್ಟಿಗೇಷನ್ಸ್ ಮಾಡಬೇಕಾ, ಅಥವಾ ಮ್ಯಾಮೋಗ್ರಫಿ ಮಾಡಿಸ್ಬೇಕಾ, ಅಥವಾ ಬಯಾಪ್ಸಿ ಮಾಡಿಸ್ಬೇಕಾ. ಸೊ ಎಲ್ಲ ಲಂಪ್ ಆರ್ ಥಿಕ್ನಿಂಗ್ ಇನ್ ದ ಬ್ರೆಸ್ಟ್ ಅಂತ ಹೇಳ್ತೀವಿ ಸ್ಥಾನದಲ್ಲಿ, ಅದು ಕ್ಯಾನ್ಸರ್ ಅಲ್ಲ, ಬಟ್ ಫರ್ದರ್ ಇನ್ವೆಸ್ಟಿಗೇಷನ್ಸ್ ಮಾಡಿಸ್ಕೊಳ್ಬೇಕು ಅಂತ ನಾನು ಹೇಳಬಯಸ್ತೀನಿ. ಮತ್ತು ಭಾಳ ಜನ ಕ್ಯಾನ್ಸರ್ ಪೇಷಂಟ್ಸ್ ಬಂದಾಗ ಅದು ಡಿಟೆಕ್ಟ್ ಆಗಿರುತ್ತೆ, ಇಲ್ಲ ಸರ್ ನಾನು ಆಯುರ್ವೇದ ಟ್ರೀಟ್ಮೆಂಟ್ ತೊಗೊತೀನಿ, ಕ್ಯಾನ್ಸರ್ದ ಟ್ರೀಟ್ಮೆಂಟ್ ಬೇಡ, ಕೀಮೋಥೆರಪಿ ಬೇಡ, ರೇಡಿಯೇಷನ್ ಬೇಡ, ಅಥವಾ ಸರ್ಜರಿ ಬೇಡ ಅಂತ ಭಾಳ ಜನ. ಯಾಕಂದರೆ ಒಂದು ಸರ್ಜರಿ ಮಾಡಿದರೆ ಇಲ್ಲ ಕಾಸ್ಮೆಟಿಕ್ ಇಶ್ಯೂ ಆಗುತ್ತೆ, ನಂದು ಫೇಸ್ ಕೌಂಟರ್ ಹಾಳಾಗುತ್ತೆ, ಅಥವಾ ನನ್ನ ಸ್ತನ ತೆಗಿತಾರೆ ಅಂತ ಹೇಳ್ತಾರೆ. ಸೊ ಭಾಳ ಜನಕ್ಕೆ ಈ ಥರ ಒಂದು ಸರ್ಜರಿ ಮಾಡ್ಕೊಂಡ್ರೆ. ಸೊ ಕೀಮೋಥೆರಪಿ ಮಾಡೋಕೆ ಇಲ್ಲ ಸರ್, ಕೀಮೋಥೆರಪಿ ಭಾಳ ಟಾಕ್ಸಿಕ್ ಇರುತ್ತೆ, ನಾನು ಪೂರ್ತಿ ಬ್ಲಡ್ ಕೌಂಟ್ಸ್ ಕಡಿಮೆ ಆಗುತ್ತೆ, ಹೇರ್ ಫಾಲ್ ಆಗುತ್ತೆ, ಹಿಂಗೆ ಅಂತ. ಸೊ ಅದಾಯಿತು. ಮತ್ತು ರೇಡಿಯೇಷನ್ ಶಾಕ್ ಹೊಡಿತೆ, ಕರೆಂಟ್ ಹೊಡಿತೆ ಅಂತ ಹೇಳ್ತಾರೆ. ಸೊ ಇವೆಲ್ಲ ರೇಡಿಯೇಷನ್ ರಿಲೇಟೆಡ್ ಥಿಂಗ್ಸ್, ಶಾಕು ಅಥವಾ ಕರೆಂಟ್ ಆ ಥರ ಏನು ನೋಡಿಲ್ಲ. ಇಟ್ಸ್ ಪ್ಯೂರ್ಲಿ ಎಕ್ಸ್ರೇ ಟ್ರೀಟ್ಮೆಂಟ್, ಅದು ಲೋಕಲ್ ಫಾರ್ಮ್ ಆಫ್ ಟ್ರೀಟ್ಮೆಂಟ್. ಅದರಿಂದ ನವಡೇಸ್ ಲೇಟೆಸ್ಟ್ ಟೆಕ್ನಾಲಜಿ ನಮ್ಮ KLE ಸಂಪತ್ ಕುಮಾರ್ ಶಿವನಿಗೆ ಕ್ಯಾನ್ಸರ್ ಹಾಸ್ಪಿಟಲ್ ಬಂದಿದೆ. ಅದರಿಂದ ನಿಮ್ಗೆ ಆ ಥರ ಏನು ಕೊಟ್ಟಿದ್ದು ರೇಡಿಯೇಷನ್ ಗೊತ್ತಿದ್ದೂ ಗೊತ್ತಾಗಲ್ಲ, ಬಿಕಾಸ್ ಇಟ್ಸ್ ಪ್ಯೂರ್ಲಿ ಎಕ್ಸ್ರೇ ಟ್ರೀಟ್ಮೆಂಟ್. ಆ್ಯಂಡ್ ಈವನ್ ಸರ್ಜರಿ ಅಂತ ಹೇಳ್ತೀವಿ, ಸರ್ಜರಿಯಲ್ಲಿ ವಿ ಗಾಟ್ ಅ ರೋಬೋಟಿಕ್ ಸರ್ಜರಿ. ಸೊ ರೋಬೋಟಿಕ್ ಸರ್ಜರಿ ಅಂತ
ದ ಟ್ರೀಟ್ಮೆಂಟ್ ರಿಸಲ್ಟ್ಸ್ ಆರ್ ವೆರಿ ಗುಡ್ ಆ್ಯಂಡ್ ಈವನ್ ದ ಫಂಕ್ಷನಲ್ ಔಟ್ಕಮ್ ಅಂತ ಹೇಳ್ತೀವಿ. ಸೊ ಅದನ್ನು ಭಾಳ ಚೆನ್ನಾಗಿದೆ. ಸೊ ಆ್ಯಂಡ್ ಈವನ್ ಕೀಮೋಥೆರಪಿದಲ್ಲಿ ಲೇಟೆಸ್ಟ್ ಎಲ್ಲ ಭಾಳ ಬಂದಿದ್ದಾವೆ. ಅದರಿಂದ ಸೈಡ್ ಎಫೆಕ್ಟ್ಸ್ ಅಥವಾ ಟಾಕ್ಸಿಟೀಸ್ ಭಾಳ ಕಡಿಮೆ ಇದ್ದಾವೆ. ಸೊ ಇವೆಲ್ಲ ಲೇಟೆಸ್ಟ್ ಎಕ್ವಿಪ್ಮೆಂಟ್ಸ್ ವಿಚ್ ವಿ ಗಾಟ್ ಇನ್ ಅ ಕ್ಯಾನ್ಸರ್ ಹಾಸ್ಪಿಟಲ್ ಅಂತ ಹೇಳ್ಬೋದು. ಸೊ ಆಯುರ್ವೇದಿಕ್ ಟ್ರೀಟ್ಮೆಂಟ್ ತೊಗೋಬೇಕಾದ್ರೆ ವಿಚಾರ ಮಾಡಿರಿ. ಸೊ ವಿಚಾರ ಮಾಡಿಬಿಟ್ಟು ನೀವು ತೊಗೋಬೇಕು. ಯಾಕಂದರೆ ಒಂದ್ಸಲ ನೀವು ಟ್ರೀಟ್ಮೆಂಟ್ ಕ್ಯಾನ್ಸರ್ ರಿಲೇಟೆಡ್ ಟ್ರೀಟ್ಮೆಂಟ್ ಎಲ್ಲ ಮುಗಿಸ್ಕೊಂಡು ಒಂದ್ಸಲ ಟ್ರೀಟ್ಮೆಂಟ್ ಆಯಿತು, ಇನ್ನೇನು ಟ್ರೀಟ್ಮೆಂಟ್ ಬರೀ ಫಾಲೋಅಪ್ ಬರ್ತಿದೆ ಅಂದರೆ ಅವಾಗ ಬೇಕಿದ್ರೆ ಆಯುರ್ವೇದಿಕ್ ಟ್ರೀಟ್ಮೆಂಟ್ ನೀವು ಸ್ಟಾರ್ಟ್ ಮಾಡ್ಕೋಬೋದು. ಹೊರತೆ ಅಡ್ವಾನ್ಸ್ ಲೇಟೆಸ್ಟ್ ಅಪ್ಫ್ರಂಟ್ ಆಗಿ ನೀವು ತೊಗೋಕೆ ಹೋಗ್ಬೇಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಅದನ್ನು ಫಸ್ಟ್ ಲೇಟೆಸ್ಟ್ ಎಲ್ಲ ಟ್ರೀಟ್ಮೆಂಟ್ ಮುಗಿಸ್ಕೊಳ್ರಿ. ಅದಾದ್ಮೇಲೆ ಬೇಕಿದ್ರೆ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಬೇಕಿದ್ರೆ ತೊಗೋಬೋದು. ಆ್ಯಂಡ್ ಇನ್ನೊಂದು ಕೇಳೋದೇನೆಂದರೆ ಕ್ಯಾನ್ಸರ್ ಇಸ್ ಅ ಡೆತ್ ಸೆಂಟೆನ್ಸ್ ಅಂತ ಕೇಳ್ತಾರೆ. ಕ್ಯಾನ್ಸರ್ ಇಸ್ ನಾಟ್ ಎನ್ ಡೆತ್ ಸೆಂಟೆನ್ಸ್. ಕ್ಯಾನ್ಸರ್ ಕ್ಯಾನ್ ಬಿ ಡೆಫಿನೆಟ್ಲಿ ಪ್ರಿವೆಂಟೇಬಲ್ ಅಂತ ಹೇಳ್ತೀನಿ ನಾನು. ಬಿಕಾಸ್ ಅರ್ಲಿ ಸ್ಟೇಜ್ 1, 2 ಅಥವಾ ಸ್ಟೇಜ್ 3 ಎಲ್ಲೂ ಬಂದರೂ ಸಹ ಟ್ರೀಟ್ಮೆಂಟ್ ರಿಸಲ್ಟ್ಸ್ ಭಾಳ ಚೆನ್ನಾಗಿದ್ದಾವೆ. ಅದೇ ಸ್ಟೇಜ್ 4 ಬಂದಾಗ ಭಾಳ ಕಠಿಣ, ಸ್ವಲ್ಪ ನಮ್ಗೆ ಆ್ಯಸ್ ಅ ಡಾಕ್ಟರ್ಸ್ನೂ ಕಠಿಣ. ಬಿಕಾಸ್ ಇಷ್ಟು ವರ್ಷ ಬಗ್ತಾರೆ ಅಷ್ಟು ವರ್ಷ ಬಗ್ತಾರೆ ಅಂತ ಹೇಳಾಗ ನಾವು ಕೊಡೋಲ್ಲ. ಬಿಕಾಸ್ ಅಪ್ ಟು ಸ್ಟೇಜ್ 3 ತನ ವಿ ಕ್ಯಾನ್ ಗಿವ್ ಸಮ್ ಶ್ಯೂರಿಟಿ ದಟ್ ಓಕೆ ವಿಲ್ ಸರ್ವೈವ್ ಟು ಸಮ್ ಎಕ್ಸ್ಟೆಂಟ್, ಆ ಥರ ಇಷ್ಟು ವರ್ಷ ಬದುಕ್ತಾರೆ ಅಂತ ಹೇಳ್ಬೋದು. ಅದೇ ಸ್ಟೇಜ್ 4 ಬಂದಾಗ ಸ್ವಲ್ಪ ಕಷ್ಟ. ಆ್ಯಂಡ್ ಆಲ್ವೇಸ್ ಎಲ್ಲ ಕ್ಯಾನ್ಸರ್ ಪತ್ತೆ ಹಚ್ಚಿದ ಮೇಲೆ ಮೆಜಾರಿಟಿ ಏನು ಮಾಡ್ತಾರೆ, ಗೂಗಲಲ್ಲಿ ನೋಡ್ಬಿಟ್ಟು ಟ್ರೀಟ್ಮೆಂಟ್ ಇದಿದೆ ಸರ್ ಅಂತ ಬಂದ್ಬಿಡ್ತಾರೆ, ಲೇಟೆಸ್ಟ್ ಟ್ರೀಟ್ಮೆಂಟ್ ಅವೆ ಅಂತ. ಸೊ ನಂದು ಉದ್ದೇಶ ಇದರಲ್ಲೇ ಇಷ್ಟೆಲ್ಲ ಹೇಳಿದೆ ನಾನು. ಗೂಗಲ್ನಲ್ಲಿ ನೀವು ಏನೇ ಸರ್ಚ್ ಮಾಡಿದ್ರೆ, ನೀವು ನೆಗೆಟಿವ್ ಸರ್ಚ್ ಮಾಡಿದರೆ ನೆಗೆಟಿವ್ ರಿಸಲ್ಟ್ಸ್ ಬರುತ್ತೆ, ಪಾಸಿಟಿವ್ ಸರ್ಚ್ ಮಾಡಿದಾಗ ಪಾಸಿಟಿವ್ ರಿಸಲ್ಟ್ಸ್ ಬರುತ್ತೆ ಗೂಗಲಲ್ಲಿ. ಸೊ ಆಲ್ವೇಸ್ ಡೋಂಟ್ ಬಿಲೀವ್ ದಿಸ್ ಗೂಗಲಲ್ಲಿ ನೀವು ಟೈಪ್ ಮಾಡಿ ಅದನ್ನು ಇನ್ಫಾರ್ಮೇಷನ್ ತೆಕ್ಕೊಳ್ಬೇಡಿ. ಯಾಕಂದ್ರೆ ನಾವಿಲ್ಲಿ ಡಾಕ್ಟರ್ಸ್ ಇದ್ದೀವಿ, ನಮ್ಮನ್ನ ಮೀಟಾಗಿ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ನಮ್ಮಿಂದ ತೊಗೊಳ್ಳಿ, ಗೂಗಲಿಂದ ತೊಗೋಕ್ಕೆ ಹೋಗ್ಬೇಡಿ ಅಂತ. ಗೂಗಲ್ ಡಾಕ್ಟರ್ ಈಸ್ ಆಲ್ವೇಸ್ ಡೇಂಜರಸ್ ಅಂತ ಹೇಳ್ತೀವಿ. ಸೊ ವಿತ್ ದಿಸ್ ಲೇಟೆಸ್ಟ್ ಟೆಕ್ನಾಲಜಿ ವಿಚ್ ಆರ್ ಅವೈಲಬಲ್ ಇನ್ ಅವರ್ ಕ್ಯಾನ್ಸರ್ ಹಾಸ್ಪಿಟಲ್ ಎಟ್ ದ ಬೆಳಗಾಂ KLE ಸಂಪತ್ ಕುಮಾರ್ ಶಿವನಗಿ ಕ್ಯಾನ್ಸರ್ ಹಾಸ್ಪಿಟಲ್. ಸೊ ನೀವು ಇದನ್ನು ಉಪಯೋಗ ಪಡ್ಕೊಳ್ರಿ. ಫ್ರೀ ಸ್ಕ್ರೀನಿಂಗ್ ಅಂತ ಹೇಳ್ತೀವಿ. ಸೊ February 4th 10th ನಮ್ಮಲ್ಲಿ ಫ್ರೀ ಕನ್ಸಲ್ಟೇಷನ್, ಕ್ಯಾನ್ಸರ್ ಚೆಕಪ್ ಎಲ್ಲ ಫ್ರೀ ಆಗುತ್ತೆ. ಈವನ್ ಏನಾದರೂ ಆ ಥರ ಲಕ್ಷಣಗಳು ಕಂಡಾಗ ಇನ್ವೆಸ್ಟಿಗೇಷನ್, ಸ್ಪೆಷಲಿ CT ಸ್ಕ್ಯಾನ್, MRI ಅಥವಾ ಬ್ಲಡ್ ಟೆಸ್ಟ್ ಆಗಲಿ ಅಥವಾ ಯಾವ ಟೆಸ್ಟ್ ಆಗಲಿ 20% ಡಿಸ್ಕೌಂಟಲ್ಲಿ ನಾವು ಇದು ಮಾಡ್ತಾ ಇದ್ದೀವಿ. ಸೊ ಇದನ್ನು ಸೌಲಭ್ಯ ಯೂಸ್ ಮಾಡ್ಕೊಳ್ಳಿ ಅಂತ ನಾನು ಹೇಳಿ ಈ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಇದುವರೆಗೂ ಕೇಳಿದಿರಿ KLE ಕ್ಯಾನ್ಸರ್ ಆಸ್ಪತ್ರೆಯ ಡಾಕ್ಟರ್ ರಾಘವೇಂದ್ರ ಸಾಗರ್ MBBS MD, ಹಿರಿಯ ಸಲಹೆಗಾರ, ಕ್ಯಾನ್ಸರ್ ತಜ್ಞರು, ಆಂಕೊಲಾಜಿಸ್ಟ್ ಹಾಗೂ ನೋವು ಮತ್ತು ಪ್ಯಾಲಿಯೇಟಿವ್ ಆರೈಕೆ ತಜ್ಞರಿಂದ ಕ್ಯಾನ್ಸರ್ ರೋಗದ ಕುರಿತಾದ ಮಾಹಿತಿ. ಈ ಕಾರ್ಯಕ್ರಮದ ಕುರಿತಾಗಿ ನಿಮಗೆ ಏನಾದರೂ ಹೇಳೋದಿದ್ರೆ ಅಥವಾ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಬೇಕಾಗಿದ್ರೆ ನಮ್ಮ ನಂಬರ್ 7090908908 ಈ ನಂಬರ್ಗೆ ಟೆಕ್ಸ್ಟ್ ಮಾಡಿ ತಿಳಿಸಬಹುದು ಅಂತ ಹೇಳ್ತಾ, ಮತ್ತೊಂದು ಹೊಸ ವಿಷಯದೊಂದಿಗೆ, ಹೊಸ ಮಾಹಿತಿಯೊಂದಿಗೆ, ಹೊಸ ಸಂಪನ್ಮೂಲ ವ್ಯಕ್ತಿಗಳೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ಕೇಳ್ತಾ ಇರಿ ನಮ್ಮೂರ ಬಾನುಲಿ 90.8 ಕಮ್ಯುನಿಟಿ ರೇಡಿಯೋ ಸ್ಟೇಷನ್. ಚಿಂತೆ ಬಿಡಿ, ಚಿಲ್ ಮಾಡಿ.